ನಮಸ್ಕಾರ ಗುರುಗಳೇ. ನಮಸ್ಕಾರ ಆಚಾರ್ಯ. ನಮಸ್ಕಾರ ಆಚಾರ್ಯ. ನಮಸ್ಕಾರ ಆಚಾರ್ಯ. ಹರೇ ಶ್ರೀನಿವಾಸ. ಸಾಷ್ಟಾಂಗ ನಮಸ್ಕಾರಗಳು. ನಮಸ್ಕಾರ ಆಚಾರ್ಯರಿಗೆ. ಸುಮತಿಭಿರನುಮೇಜಂ ಶುಭ್ರಕಾಯಂ ಸಕಾಯಂ ಸುಖಮಜಮನಪಾಯಂ ಮುಕ್ತ್ಯುಪಾಯಂ ವಿಮಾಯಂ ದ್ರಹಜಮಹಮಮೇಯಂ ಧ್ಯೇಯಮಾಮ್ನಾಯಗೇಯಂ ಸದಜಮಸದಜೇಯಂ ಶ್ರೀಸಹಾಯಂ ಭಜೇಯಂ ತಪಸ್ವಾಧ್ಯಾಯ ಶುಶ್ರೂಷಾ ಕೃಷ್ಣಪೂಜಾರತಂ ಮುನಿಂ ವಿಶ್ವೇಶಮಿಷ್ಟದಂ ವಂದೇ ಪರಿಮ್ರಾಟ್ ಚಕ್ರವರ್ತಿನಂ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಶ್ರೇಯಃ ಪತ್ಯೇ ನಿತ್ಯ ಗಣಿತ ಗುಣಮಾಣಿಕ್ಯ ವಿಶದ ಪ್ರಭಾ ಜಾಲೋಲ್ಲಾಸೋಪಹತ ಸಕಲಾವತ್ಯ ತಮಸೆ ಜಗಜ್ಜನ್ಮಸ್ಥೇಮ ಪ್ರಳಯ ರಚನಾಶೀಲ ವಪುಷೆ ನಮೋ ಶೇಷಾಂನಾಯ ಸ್ಮೃತಿ ಹೃದಯ ದೀಪ್ತಾಯ ಹರಯೇ ಯೇನ ಪ್ರಾದುರಭಾವಿ ಭೂಮಿ ವಲಯೇ ವ್ಯಸ್ತಾರಿಗೋ ಸಂತತಿ ಪ್ರಾಬೋಧಿಶ್ರುತಿ ಪಂಕಜಂ ಕರುಣಯಾ ಪ್ರಕಾಶಿತತ್ವಂ ಪರಂ ಧ್ವಂತಂ ಧ್ವಂ ಸಮನಾದಿ ಸಾಧುನಿಕರಶ್ಚಾಕಾರ್ಮಾರ್ಗಗಃ ತೇನ ವ್ಯಾಸದಿವಾಕರೇಣ ಸತತಂ ಮಾತ್ಯಾಜಿ ಮೇ ಮಾನಸಂ ವ್ಯಾಪ್ತಿರೇಯಸ್ಯ ನಿಜೇ ನಿಜೇನ ಮಹಸಾ ಪಕ್ಷೇ ಸಪಕ್ಷೇ ಸ್ಥಿತಿಃ ವ್ಯಾವೃತ್ತಿಶ್ಚ ವಿಪಕ್ಷತೋಥ ವಿಷಜೆ ಸಕ್ತಿರ್ನ ವೈ ಬಾಧಿತೆ ನೈವಾಸ್ತಿ ಪ್ರತಿಪಕ್ಷಜುಕ್ತಿರತುಲಂ ಶುದ್ಧಂ ಪ್ರಮಾಣಂ ಸಮೇ ಭೂಯಾತ್ ತತ್ವವಿನಿರ್ಣಯಾಯ ಭಗವಾನ್ ಆನಂದತೀರ್ಥೋ ಮುನಿಃ ಭವತಿ ಯದನುಭಾವಾತ್ ಏಡಮೂಕೋऽಪಿ ವಾಗ್ಮಿ ಜಡಮತಿರಪಿ ಜಂತುರ್ಜಾಯತೆ ಪ್ರಾಜ್ಞಮೌಲಿಃ ಸಕಲವಚನಚೇತೋ ದೇವತಾ ಭಾರತೀ ಸಾ ಮಮ ವಚಸಿ ನಿಧತ್ತಾಂ ಸನ್ನಿಧಿಂ ಮಾನಸೇ ಚ रमा निवासोचितवास भूमिः सन्न्याय रत्नावली जन्म भूमिः वैराग्य भाग्यो मम पद्मनाभतीर्थामृताब्धिर्भवताद्विभूत्यै पदवाक्य प्रमाणग्दान् प्रतिवादि मदच्छिदः श्रीमदक्षोभ्यतीर्थाख्यानुपतिष्ठे गुरून् मम श्रीमदानन्दतीर्थार्य सन्मनः सरसे भुवि अनुव्याख्यान नलिने चञ्चरे कतिमे मनः न शब्दाब्धौ गाढाः न च निगम चर्चासु चतुराः न च न्याये प्रौढाः न च विदित वेद्या अपि वयं परं श्रीमत्पूर्ण प्रमति गुरु कारुण्य सरणिं प्रपन्नामान्यास्मः किमपि च वदन्तोऽपि महताम् ॐ नारायणं निखिल पूर्ण गुणैकदेहं निर्दोषमप्यतममप्यखिलैः सुवाक्यैः अस्योद्भवादिदमशेष विशेषतोऽपि वन्द्यं सदा प्रियतमं मम सन्नमामि कुपिता हि पणच्छाया समीकृत्या परं सुखं सेवन्ते यत्पदं धीरास्तं भजे वल्लभं श्रियः. ನೆನ್ನೆ ದಿವಸ ಈ ವಿಷಯದ ಬಗ್ಗೆ ಪ್ರಶ್ನೆ ಬಂದಿತ್ತು. ದೇವರ ಎಲ್ಲಾ ಗುಣಗಳನ್ನ ತಿಳಿದುಕೊಂಡು ದೇವರ ಧ್ಯಾನ ಮಾಡ್ಬೇಕು ಅಂತ ಹೇಳ್ತೀರಿ. ಯಾಕೆ ಈ ತರ ಮಾಡ್ಬೇಕು? ಯಾಕಂದ್ರೆ ವೇದನೆ ತಿಳಿಸ್ಕೊಟ್ಟಿದೆ, ನಮ್ಗೆ ವೇದನೆ ಅನುಕೂಲ ಮಾಡ್ಕೊಟ್ಟಿದೆ. ಏನಂತ? ನೀವು ಆತ್ಮ ಅಂತ ದೇವರನ್ನು ಧ್ಯಾನ ಮಾಡ್ತಾ ಇರಿ ಸಾಕು, ಅಷ್ಟೇ. ಆತ್ಮ ಅಂತಲೇ ಮಾಡಿ ಅಂತೆಲ್ಲ ಇದೆಯಾ? ಹೌದು ಇದೆ. ಅದಕ್ಕೆ ಒಂದು ವಾಕ್ಯ ಉದಾಹರಣೆ ಕೊಟ್ಟಿದ್ರು. ಆತ್ಮ ಇತ್ಯೇವ ಉಪಾಸೀತ. ಅಲ್ಲಿ ಏವ ಅಂತ, ಏವ ನೀನೇ ಇದನ್ನೇ ಮಾಡ್ಬೇಕು ಅಂತ ಒತ್ತಿ ಹೇಳ್ತೀವಲ್ಲ, ಹಾಗೆ ಆತ್ಮ ಅಂತಾನೇ ಉಪಾಸನೆ ಮಾಡ್ಬೇಕು ಅಂತ ಒತ್ತು ಕೊಟ್ಟು ಹೇಳಿದ್ದಾರೆ. ಇದೆಲ್ಲ ಹೇಗೆ ಅನ್ನೋದಕ್ಕೊಂದು ಉದಾಹರಣೆ ಬಂತು. ಪಾರ್ಥ ಏವ ಧನುರ್ಧರ, ಪಾರ್ಥ ಒಬ್ಬನೇ ಧನುರ್ಧಾರಿ, ಅಥವಾ ಹರಿಯೇ ಸರ್ವೋತ್ತಮ, ವಾಯುದೇವರೇ ಜೀವೋತ್ತಮನು ಅಂತ ಹೇಳ್ತೀವಿ. ಇದಕ್ಕೆ ಅರ್ಥ ಏನು?
ವಾಯುದೇವರನ್ನ ಬಿಟ್ಟು ಮತ್ತೊಬ್ರು ಜೀವೋತ್ತಮರಿಲ್ಲ ಅಂತ ಅರ್ಥ. ಅಂದ್ರೆ ವಾಯು ಅಂದ್ರೆ ಬ್ರಹ್ಮದೇವರನ್ನು ತಗೊಂಡಿರ್ತಾರೆ. ವಾಯುವಿನಿಂದ ಬಿಟ್ಟು ಬ್ರಹ್ಮದೇವರು ಇದ್ರೂ ಕೂಡ ಬೇರೆ ವಾಯು ಬ್ರಹ್ಮದೇವರನ್ನ ಬಿಟ್ಟು ಬೇರೆ ಜೀವೋತ್ತಮರಾದವ್ರು ಯಾರು ಇಲ್ಲ ಅಂತ ಅರ್ಥ. ಹರಿಯೊಬ್ಬನೇ ಸರ್ವೋತ್ತಮ ಅಂತ ಒತ್ತು ಕೊಟ್ಟಾಗ ಏನರ್ಥ? ಹರಿ ಬಿಟ್ಟು ಬೇರೆಯವರು ಸರ್ವೋತ್ತಮರಲ್ಲ, ಸ್ಪಷ್ಟ. ಅದೇ ರೀತಿ ಆತ್ಮ ಇತಿ ಏವ ಉಪಾಸಿತ, ಆತ್ಮ ಅಂತಾನೇ ಉಪಾಸನೆ ಮಾಡ್ಬೇಕು ಅಂದಾಗ ಸ್ಪಷ್ಟವಾಗಿ ನಮಗೆ ಗೊತ್ತಾಗತ್ತೆ. ಇದು ಮ್ಯೂಟ್ ಮಾಡ್ಕೊಳ್ಳಿ, ಮ್ಯೂಟ್ ಮಾಡ್ಕೊಂಡಿಲ್ಲ ಅಂತ ಹಾಕ್ತಾ ಇದ್ದಾರೆ. ಹೀಗೆ ಆತ್ಮ ಇತ್ಯೇವ ಉಪಾಸೀತ ಅನ್ನೋಲ್ಲಿ ಸ್ಪಷ್ಟವಾಗಿ ನಮ್ಗೆ ತಿಳಿಸಿದ್ರು. ಏನಂತ? ಆ ದೇವರನ್ನ ಆತ್ಮ ಅಂತ ಅಷ್ಟೇ ಉಪಾಸನೆ ಮಾಡ್ಬೇಕು ಅಂತ ಇಷ್ಟು ಸ್ಪಷ್ಟವಾಗಿ ಹೇಳಿದ್ದಾರೆ. ಮತ್ತೆ ನೀವ್ ಯಾಕೆ ನಮಗೆ ಎಲ್ಲಾ ಶಾಖೆಗಳಲ್ಲಿ ಬಂದಿರುವಂತಹ ಗುಣಗಳನ್ನ, ದೇವರ ಗುಣಗಳನ್ನ ತಿಳಿದುಕೊಂಡು ಅದನ್ನ ಧ್ಯಾನ ಮಾಡ್ಬೇಕು ಅಂತ ಯಾಕೆ ಹೇಳ್ತಾ ಇದ್ದೀರಿ? ಸುಮ್ನೆ ನಮ್ಗೆ ಕಷ್ಟ ಮಾರ್ಗದಲ್ಲಿ ಜಾರಿಸ್ತಾ ಇದ್ದೀರಿ. ಯಾಕೆ ನಾವು ಕಷ್ಟ ಮಾರ್ಗಕ್ಕೆ ಹೋಗ್ಬೇಕು? ಸುಲಭವಾಗಿ ಒಂದೇ ಗುಣ, ದೇವರ ಗುಣ ಚಿಂತನೆ ಮಾಡ್ತಾ ಇರಬಹುದಲ್ಲ ಅಂದ್ರೆ, ಅದಕ್ಕೆ ಈ ಏವ ಅಂತ ಎಲ್ಲಿ ಬಳಸ್ತಾರಲ್ಲ, ಇದನ್ನೇ ಮಾಡ್ಬೇಕು ಹೀಗೆ ಅಂತ ಒತ್ತು ಕೊಟ್ಟು ಎಲ್ಲ ಹೇಳ್ತಾ ಇರ್ತೀವಿ. ಅಲ್ಲಿ ಒಟ್ಟು 3-4 ತರ ಅರ್ಥ ಹೇಳ್ತಾರೆ. ಒಂದೇ ತರ ಅರ್ಥ ಅಲ್ಲ. ನಮ್ಮ ಭಾವನೆ ಏನಂದ್ರೆ, ಇದು ಹೀಗೆ ಮಾಡ್ಬೇಕು ಅಂದ್ರೆ ಮಿಕ್ಕಿದ್ದಲ್ಲ, ದೇವರೊಬ್ಬನೇ ಅಂದ್ರೆ ಇನ್ನೊಬ್ಬ ಏನಿಲ್ಲ, ಹೀಗೆ ನಾವ್ ಅರ್ಥ ಮಾಡ್ಕೊಳ್ತೀವಿ. ಇನ್ನೊಬ್ನೇ ನಮ್ಮ ಮನೆಗ್ ಬರ್ಬೇಕು ಅಂದ್ರೆ ಇನ್ನೊಬ್ಬನು ಬರ್ಬಾರ್ದು, ನೀನೊಬ್ನೇ ಊಟ ಮಾಡ್ಬೇಕು ಅಂದ್ರೆ ಇನ್ನೊಬ್ರು ಊಟ ಮಾಡ್ಬಾರ್ದು. ಹೀಗೆ ನಮ್ಗೆ ಆ ಏವ ಅನ್ನೋ ಶಬ್ದ ಬಳಸ್ದಾಗ್ಲಿಲ್ಲ, ಒತ್ತು ಕೊಟ್ಟು ಹೇಳ್ದಾಗ್ಲಿಲ್ಲ, ಹೀಗೆ ನಮ್ಗೆ ಅರ್ಥ ಆಗೋದು. ಆದ್ರೆ ಹೀಗಲ್ಲ. ಒಂದು ಮಾತಿದೆ, ಶಂಖ ಪಾಂಡುರ ಏವ ಅಂತ ಒಂದು ವಾಕ್ಯ. ಶಂಖದ ಬಣ್ಣ ನಮಗ್ ಗೊತ್ತಿದೆ, ಅದೇನು ಹಳದಿ ಬಣ್ಣ ಇರತ್ತಾ? ಶಂಖ ಇಲ್ಲ, ಅದು ಬಿಳಿಯಾದ ಬಣ್ಣ. ಪಾಂಡುರ ಏವ ಅಂತ ಏವ ಅಂತಿದೆ. ಈ ಏವ ಅನ್ನೋ ಶಬ್ದ ಎಲ್ಲ ಹಾಕೊಳ್ತೀವಿ ಅನ್ನೋದು ತುಂಬಾ ಮುಖ್ಯ. ಇದ್ರ ಬಗ್ಗೆ ನ್ಯಾಯಾಮೃತದಲ್ಲಿ ವಿಚಾರ ಮಾಡ್ತಾರೆ. ಮೊದಲಿಗೆನೆ ವ್ಯಾಸರಾಜರು ತಮ್ಮ ನ್ಯಾಯಾಮೃತ ಗ್ರಂಥದ ಮೊದಲಿಗೆನೆ ಒಂದು ವಿಷಯ ಹೇಳ್ತಾರೆ. ಅಲ್ಲಿ ಏವ ಅನ್ನೋದ್ರ ಬಗ್ಗೆ ವಿಚಾರ ಮಾಡಿದ್ದಾರೆ. ಅದನ್ನ ಅಲ್ಲಿಗೆ ನಿಮ್ಗೆ ತುಂಬಾ ಅನುಕೂಲ ಆಗತ್ತೆ ಈ ವಿಚಾರಗಳೆಲ್ಲ. ಶಂಖ ಪಾಂಡುರ ಏವ, ಶಂಖ ಏವ ಪಾಂಡುರ ಅನ್ನೋದಕ್ಕೂ ಶಂಖ ಪಾಂಡುರ ಏವ ಅನ್ನೋದಕ್ಕೂ ಬಹಳ ವ್ಯತ್ಯಾಸ ಇದೆ. ಇದಕ್ಕೇನ್ ಅರ್ಥ ನೋಡೋಣ. ಶಂಖ ಪಾಂಡುರ ಏವ ಅಂದ್ರೆ ಅರ್ಥ, ಶಂಖ ಅಂತೂ ಅದು ಬಿಳಿಯಾಗೇ ಇರೋದು, ಅದು ಕಪ್ಪಾಗಿರೋದು, ಹಳದಿ ಆಗಿರೋದು, ಪೇಂಟ್ ಹೊಡೆದ್ರೆ ಅದು ಬೇರೆ ವಿಷಯ, ಅದ್ರ ಬಗ್ಗೆ ಅದು ಸ್ವಾಭಾವಿಕವಾಗಿ ಶಂಖ ಅದು ಹೇಗಿರುತ್ತೆ, ಅದು ಬಿಳಿಯಾಗೇ ಇರುತ್ತೆ ಅಂತ ಅರ್ಥ. ಹಾಗಾದ್ರೆ ಶಂಖ ಪಾಂಡುರ ಏವ, ಬಿಳಿಯಾಗಿಯೇ ಇರುತ್ತೆ. ಆ ಒತ್ತು ಕೊಡೋದು ಬಿಳಿಯಾಗಿಯೇ ಅನ್ನೋದು ಗೊತ್ತು. ಇಷ್ಟು. ಒಂದ್ ವೇಳೆ ಆ ಏವ ಉಲ್ಟಾ ಹಿಂದಕ್ಕೆ ಹಾಕೊಳ್ವಿ ಅಂತ ಅನ್ಕೊಳ್ಳೋಣ, ಅಂದ್ರೆ ಶಂಖ ಏವ ಪಾಂಡುರ ಅಂತ ಮಾಡ್ಕೊಂಡ್ವಿ ಅಂತ ಇಟ್ಕೊಳ್ಳೋಣ. ಹಾಗೇನ್ ಅರ್ಥ ಬರುತ್ತೆ ಅದಕ್ಕೆ? ಶಂಖ ಒಂದೇ ಬಿಳಿ ವಸ್ತು ಜಗತ್ನಲ್ಲಿ, ಶಂಖ ಒಂದೇ ಬಿಳಿ ವಸ್ತು, ಶಂಖವೇ ಬಿಳಿಯಾಗಿರೋದು ಅಂತ ಅರ್ಥ. ಹಾಗೆ ಅನುವಾದ ಮಾಡಿದ್ರೆ ಶಂಖನೇ ಬಿಳಿಯಾಗಿರೋದು. ತಪ್ಪಲ್ವಾ ಇದು? ಜಗತ್ನಲ್ಲಿ ಬಿಳಿಯಾಗಿರೋದು ಬೇಕಾದಷ್ಟು ವಸ್ತು ಇದೆ. ಹಿಮ ಇದೆ, ಚಂದ್ರನ್ ಇದ್ದಾನೆ, ಬೇಕಾದಷ್ಟಿದೆ ವಸ್ತುಗಳು ಬಿಳಿಯಾಗಿರೋದು. ಸುತ್ತಮುತ್ತ ನಾವು ನೋಡ್ತಾನೆ ಇರ್ತೀವಿ. ಹೀಗೆಲ್ಲ ಇಷ್ಟು ಬಿಳಿಯಾದ ವಸ್ತು ಇದ್ದಾಗ ಶಂಖನೇ ಬಿಳಿಯಾಗಿರೋದು ಅಂದ್ರೆ ತಪ್ಪು. ಈ ವಾಕ್ಯ ಸರಿ ಇಲ್ಲ. ಯಾಕೆ? ಶಂಖನೇ ಬಿಳಿಯಾಗಿರೋದು ಅಂದ್ರೆ ಶಂಖ ಬಿಟ್ಟು ಬೇರೆ ಯಾವ್ದು ಬಿಳಿ ವಸ್ತು ಜಗತ್ನಲ್ಲಿ ಇಲ್ಲ ಅಂತ ಅರ್ಥ. ಅದಕ್ಕೆ ನಾವೇನ್ ಮಾಡ್ತೀವಿ? ಶಂಖ ಏವ ಪಾಂಡುರ ಅಂತ ಅರ್ಥ ಅಲ್ಲ. ಶಂಖ ಒಂದೇ ಬಿಳಿ ವಸ್ತು ಅಂತ ಹೇಳ್ತಾ ಇಲ್ಲ, ಶಂಖ ಬಿಳಿಯಾಗಿಯೇ ಇರತ್ತೆ ಅಂತ ಅಲ್ಲಿ ಒತ್ತು ಕೊಡೋದು, ಅಲ್ಲಿ ಒತ್ತು ಕೊಟ್ಟು ಹೇಳೋದು. ಅದಕ್ಕೇನ್ ಅರ್ಥ? ಶಂಖ ನೋಡಿ ಸ್ವಾಭಾವಿಕ ಬಿಳಿ ಬಣ್ಣ ಬಿಟ್ಟಿರೋಲ್ಲ ಅಂತ ಅರ್ಥ. ಬೇರೆ ಬಿಳಿ ಬಣ್ಣದ ವಸ್ತು ಇಲ್ಲವೇ ಇಲ್ಲ ಜಗತ್ನಲ್ಲಿ ಅಂತ ಹೇಳ್ತಾ ಇಲ್ಲ. ನಾವು ಕಾಣ್ತಾ ಇರೋ ಶಂಖ ಏನಿದೆ, ಆ ಶಂಖ ಸಹಜವಾಗಿ ತನ್ನ ಬಿಳಿ ಬಣ್ಣ ಬಿಟ್ಕೊಡಲ್ಲ, ಅಂದ್ರೆ ಬಿಳಿ ಬಣ್ಣದ ಜೊತೆಗೇ ಇರತ್ತೆ ಆ ಶಂಖ ಅಂತ ಅರ್ಥ. ಅಂದ್ರೆ ಒಂದೇ ಏವ ಶಬ್ದವನ್ನ ನಾವ್ ಎಲ್ಲಿ ಹಾಕ್ತೀವಿ, ಹೇಗ್ ವಿವರಣೆ ಮಾಡ್ತೀವಿ ಅನ್ನೋದು ಬಹಳ ಮುಖ್ಯ. ಈಗ ಪಾರ್ಥ ಏವ ಧನುರ್ಧರ ಅಂತ ಅಲ್ಲಿ ಅರ್ಜುನನಿಗೆ ಅಲ್ಲಿ ಹೇಳ್ತೀವಿ. ಏನಂತ? ಅರ್ಜುನನೇ ಧನುರ್ಧಾರಿ ಅಂದ್ರೆ ಮತ್ತೊಬ್ರಿಲ್ಲ ಅಂತ ಅರ್ಥ. ಇದೊಂದು ತಗೋಣ, ಪಾರ್ಥ ಧನುರ್ಧರ ಏವ ಅಂತ ಮುಂದಕ್ಕೆ ಹಾಕೊಂಡ್ರೆ ಅರ್ಜುನ ಧನುರ್ಧಾರಿಯಾಗೇ ಇರ್ತಾನೆ. ಧನುರ್ಧಾರಿತ್ವ ಅವನಲ್ಲಿ ಬರಲ್ಲ ಅಂತಿಲ್ಲ ಅಷ್ಟೇ. ಭೀಮ ಧನುರ್ಧಾರಿ ಅಲ್ಲ ಅಂತೇನ್ ಹೇಳಿಲ್ಲ, ಭೀಮನೂ ಧನುರ್ಧಾರಿ, ಧರ್ಮರಾಜನೂ ಧನುರ್ಧಾರಿ. ಹೀಗೆ ಎಲ್ರಿಗೂ ಸಾಮರ್ಥ್ಯ ಇತ್ತು, ಯಾರಿಗೂ ಪರಸ್ಪರ ವಿದ್ಯೆನೆ ಬರ್ತಾ ಇರ್ಲಿಲ್ಲ ಅಂತಿಲ್ಲ. ಈಗ ಅರ್ಜುನನಿಗೆ ಗದೆನೆ ಎತ್ಕೊಳ್ಳಿಕ್ ಬರ್ತಾ ಇರ್ಲಿಲ್ಲ ಅಂತ ಯಾರು ಹೇಳ್ತಾರ? ಗದೆ ಎತ್ಕೊಳ್ಳಿಕ್ ಅವನಿಗೂ ಬರ್ತಾ ಇತ್ತು. ಭೀಮನಿಗೆ ಧನುಸ್ಸನ್ನು ಹಿಡಿದು ಅವನು ಪ್ರಯೋಗ ಮಾಡ್ಲಿಕ್ಕೂ ಬರ್ತಾ ಇತ್ತು. ಧರ್ಮರಾಜನಿಗೆ ಬರ್ತಾ ಇರ್ಲಿಲ್ವಾ? ಅವನಿಗೂ ಗದೆ ಎತ್ಕೊಳ್ಳಿಕ್ ಬರ್ತಾ ಇತ್ತು, ಎತ್ತಲಿಕ್ಕೆ ಎಲ್ಲನೂ ಸರಿ. ಅದು ತುಂಬಾ ವಿಶೇಷ, ಅದರಲ್ಲಿ ಪ್ರಸಿದ್ಧಿ ಬಂದಿದ್ದು ಇವರು ಅಂತ ಹೇಳ್ತೀವಿ. ಅದರಲ್ಲಿ ಪಾರ್ಥ ಏವ ಧನುರ್ಧರ ಅಂದಾಗ ಪಾರ್ಥ ಒಬ್ಬನೇ ಧನುರ್ಧಾರಿ ಅನ್ನೋದಕ್ಕೂ ಪಾರ್ಥ ಧನುರ್ಧರನೇ ಆಗಿದ್ದಾನೆ ಅನ್ನೋದಕ್ಕೂ ವ್ಯತ್ಯಾಸ ಇದೆ.
ನೀವೆಲ್ಲ ಊಟ ಮಾಡ್ಲೇಬೇಕು. ನೀವೆಲ್ಲ ಊಟ ಮಾಡ್ಲೇಬೇಕು ಅಂದ್ರೆ ಏನರ್ಥ? ನಿಮ್ಮನ್ ಬಿಟ್ಟು ಬೇರೆಯವ್ರು ಬಂದ್ರೆ ಅವ್ರು ಊಟಕ್ಕೆ ಹಾಕಲ್ಲ ಅಂತಿಲ್ಲ. ಬೇರೆಯವ್ರು ಬಂದಾಗ ಊಟಕ್ಕೆ ಹಾಕ್ತಾರೆ. ನೀವೀಗ ಕಾಣ್ತಾ ಇದ್ರಲ್ಲ, ನೀವೆಲ್ಲ ಊಟ ಮಾಡ್ಲೇಬೇಕು. ಅದನ್ನ ಬಿಟ್ಟು ಹೋಗ್ಬಾರ್ದು. ಊಟ ನೀವಂತೂ ಮಾಡ್ಬೇಕು, ಬೇರೆಯವ್ರು ಮಾಡ್ಬಾರ್ದು ನಮ್ ನಿಷೇಧ ಇಲ್ಲ. ಅವ್ರು ಬಂದಾಗ ಅವ್ರಿಗೂ ಹಾಕ್ತೀವಿ. ನೀವು ಮಾತ್ರ ಊಟ ಮಾಡ್ಬೇಕು ಅಂದಾಗ ಬೇರೆ, ನೀವೇ ಊಟ ಮಾಡಿ ಅಂದ್ರೆ ನೀವೇನ್ ಕಾಣ್ತಾ ಇದ್ರಲ್ಲ ಒಂದ್ 4-5 ಜನ, ನೀವ್ ಮಾತ್ರ ಮಾಡ್ಬೇಕು, ಮಿಕ್ಕಿದವ್ರು ಮಾಡ್ಬಾರ್ದು ಅಂತ. ಈ 2 ತರ ಮಾತುಗಳಿರಿದೆ. ನೀವು ಮಾತ್ರ ಊಟ ಮಾಡ್ಬೇಕು, ನೀವು ಊಟ ಮಾಡ್ಲೇಬೇಕು ಅನ್ನೋದಕ್ಕೂ ವ್ಯತ್ಯಾಸ ಇದೆ ತುಂಬಾ. ಹಾಗಾದ್ರೆ ಒತ್ತು ಕೊಡೋದು, ಭಾರ ಎಲ್ಲಿ ಹಾಕ್ತಿವಿ ಅರ್ಥ ವ್ಯತ್ಯಾಸ ಆಗೋಗುತ್ತೆ. ದೇವರೊಬ್ಬನೇ ಸರ್ವೋತ್ತಮ ಅನ್ನೋದಕ್ಕೂ ದೇವರು ಸರ್ವೋತ್ತಮನೇ ಅನ್ನೋದಕ್ಕೂ ಬಹಳ ವ್ಯತ್ಯಾಸ ಇದೆ. ಅವ್ನು ಬಿಟ್ಟು ಇನ್ನೊಬ್ಬ ಇರ್ಬೋದೋ ಏನೋ ಅಂತ ಅನಿಸ್ಬಿಡುತ್ತೆ. ಹಾಗಾಗಿ ಈ ಭಾಗವನ್ನ ಬಳಸ್ಬೇಕಾದ್ರೆ, ಈ ಏವ ಅನ್ನೋ ಶಬ್ದವನ್ನ ಬಳಸ್ಬೇಕಾದ್ರೆ ತುಂಬಾ ಎಚ್ಚರಿಕೆಯಿಂದ ಇರ್ಬೇಕು. ಇದ್ರ ಬಗ್ಗೆ ಏನ್ ಚರ್ಚೆ ಬರ್ದಿದೆ ನ್ಯಾಯಾಮೃತದಲ್ಲಿ ಅಂದ್ರೆ, ವಿಶ್ವಂ ಮಿಥ್ಯಾ ಅಂತ ಪರವಾದಿ ಹೇಳ್ತಾನೆ, ಜಗತ್ ಸುಳ್ಳು ಅಂತ ಹೇಳ್ತಾನೆ. ವಿಶ್ವಂ ಮಿಥ್ಯಾ ಏವ ಅಂತ ಹೇಳ್ಕೊಂಡು, ಜಗತ್ತು ಸುಳ್ಳಾಗಿದ್ದೇ ಹೌದು, ಅದು ಸತ್ಯ ಅಲ್ವೇ ಅಲ್ಲ ಅಂತ. ಆ ಜಗತ್ತಿನಲ್ಲಿ ಸತ್ಯಾಂಶ ಇಲ್ವೇ ಇಲ್ಲ, ಅದು ಎಲ್ಲವೂ ಸುಳ್ಳೇ ಅಲ್ಲಿ ಅಂತ ತಿಳಿಸ್ಲಿಕ್ಕೆ ವಿಶ್ವಂ ಮಿಥ್ಯಾ ಏವ ಅಂತ, ಮಿಥ್ಯಾ ಏವ ಅನ್ನೋದಕ್ಕೆ ಅಲ್ಲಿ ಸೇರಿಸ್ಕೊಬೇಕು, ಅಲ್ಲಿ ಒತ್ತು ಕೊಡೋದು. ಅಂದ್ರೆ ಈ ಶಂಖ ಪಾಂಡುರ ಏವ ಅನ್ನೋ ತರ ಐತಿ. ಈಗ ಶಂಖ ಬಿಳಿಯಾಗೇ ಇರತ್ತೆ, ಅದು ಕಪ್ಪಾಗಿರಲ್ಲ, ಇದು ಯಾವ್ದು ಇರಲ್ಲ, ನಿಜ ಬೇರೆ ತರ ಇರಲ್ಲ. ಹಾಗೆ ಜಗತ್ತು ಸುಳ್ಳಾಗಿಯೇ ಇರತ್ತೆ ಅಂತ ಅರ್ಥ. ಅದೇ ಸತ್ಯವಾದ ಚೂರು ಇಲ್ಲ ಅಂತ. ಇದು ಅದ್ವೈತಿಗಳ ಪರವಾದಿಗಳ ಪೂರ್ವಪಕ್ಷ. ಅವಾಗ ಈ ತರ ಅರ್ಥ ಮಾಡ್ಬೇಕಾದಕ್ಕೆ ವಿಶ್ವ ಸುಳ್ಳಾಗೇ ಇರತ್ತೆ ಅಂತನೋ, ಅಥವಾ ವಿಶ್ವ ಮಾತ್ರ ಸುಳ್ಳು ಅಂತ ಅರ್ಥನೋ, ಜಗತ್ ಮಾತ್ರ ಸುಳ್ಳು ಅಂತ ಅರ್ಥ. ಅದೇನಾಯ್ತು, ವಿಶ್ವಮೇವ ಮಿಥ್ಯ, ಜಗತ್ತೇ ಸುಳ್ಳು ಅಷ್ಟೇ. ಅಂದ್ರೆ ಜಗತ್ತನ್ನು ಬಿಟ್ಟು ಇನ್ನೊಂದಿದೆ, ಅದು ಸುಳ್ಳಲ್ಲ. ಯಾವ್ದದು? ಬ್ರಹ್ಮ, ಪರಮಾತ್ಮ. ಅವ್ರ ಪ್ರಕಾರ ಹಾಗೆ ಪರಮಾತ್ಮ ಒಬ್ಬ ಸತ್ಯ, ಅಂದ್ರೆ ಶುದ್ಧ ಚೇತನ ಸತ್ಯ, ಮಿಕ್ಕಿದ್ದೆಲ್ಲ ಜಗತ್ತು ಸುಳ್ಳು. ಅವ್ರು ಹೇಳ್ತಾರೆ ನಿಜ. ಏನಂತ ಹೇಳ್ತಾರೆ? ಜಗತ್ತೇ ನಾವೇನ್ ಸುಳ್ಳು ಅಂತ ಹೇಳಿಲ್ಲ. ಜಗತ್ನಲ್ಲಿ ಕಾಣೋ ಜೀವರೇನಿದ್ದಾರೆ, ಜೀವರೊಳಗಡೆ ಆ ಶುದ್ಧ ಚೇತನ ಇರ್ತಾನಲ್ಲ, ಪ್ರತಿಯೊಂದು ದೇಹದಲ್ಲಿ ಶುದ್ಧ ಚೇತನ ಅಂದ್ರೆ ಅಲ್ಲಿ ಏನು ಗುಣ ಕ್ರಿಯೆ ಏನು ಇರಬಾರ್ದು ಅಂತ ಒಬ್ಬ ಚೇತನ, ಅವರೆಲ್ಲ ಸತ್ಯನೇ ಅಂತ ಹೇಳ್ತಾನೆ. ಅದ್ರ ಅಭಿಪ್ರಾಯ ಉಳಿಯೋದು ಒಬ್ರೆ ಅಂತ ಅರ್ಥ. ಅದರಿಂದ ಅನೇಕ ಜೀವರು ಬರಲ್ಲ, ಅದೆಲ್ಲ ಇಲ್ವೇ ಇಲ್ಲ. ಅಂತೂ ಇರ್ಲಿ. ಆದ್ರೆ ಈ ಏವ ಅನ್ನೋದನ್ನ ಜೋಡಿಸ್ಬೇಕಾದ್ರೆ ಹೇಗ್ ಜೋಡಿಸ್ಕೊಳ್ಬೇಕು? ಯಾಕಂದ್ರೆ ಅಲ್ಲಿ ನನು ಮಿಥ್ಯೈವ ವಿಶ್ವಂ ಅಂತ ನ್ಯಾಯಾಮೃತದ ಪಂಕ್ತಿ ಆರಂಭ ಆಗುತ್ತೆ, ನನು ಮಿಥ್ಯಾ ಏವ ವಿಶ್ವಂ ಅಂತ. ಅದ್ ಯಾಕೆ ಅಂದ್ರೆ, ಮುಂಚೆ ಅಲ್ಲಿ ವ್ಯಾಸರಾಜರು ಮಂಗಳ ಶ್ಲೋಕ ಬರೀತಾ ನ್ಯಾಯಾಮೃತದಲ್ಲಿ ಸತ್ಯ ಅಶೇಷ ಅಂತದ್ದು, ಸತ್ಯ ಅಶೇಷ, ಸತ್ಯವಾಗಿದೆ ಅಂತ ಬರೆದ್ ಬಿಡ್ತಾರೆ. ಸತ್ಯವಾದದ್ದೇ ಜಗತ್ತು, ಹಾಗಾದ್ರೆ ಮಿಥ್ಯ ಅಲ್ವೇ ಅಲ್ಲ ಅಂತ ಅದನ್ನ ಕಡಿಮೆ ಮಾಡ್ದಾಗಾಯ್ತು. ಆಮೇಲೆ ಪ್ರಶ್ನೆ ಮಾಡ್ಕೊಂಡು ಮುಂದಕ್ಕೆ ಹೋಗ್ತಾರೆ. ಹಾಗಾದ್ರೆ 2 ಅಭಿಪ್ರಾಯ ಬಂತು. ಜಗತ್ತು ಸುಳ್ಳಾಗೇ ಇರತ್ತೆ ಅಂತ ಹೇಳ್ಬೇಕಾ, ಜಗತ್ ಒಂದೇ ಸುಳ್ಳು ಅಂತ ಮಾಯಾವಾದಿಗಳು ಅಂದ್ರೆ ಪರವಾದಿಗಳು ಹೇಳಿಕ್ ಹೋಗ್ತಾ ಇದ್ದಾರಾ ಅಂತ ಅಲ್ಲಿ ಇದ್ರ ಬಗ್ಗೆ ಚರ್ಚೆ ಮಾಡ್ತಾರೆ. ಅದೇ ತರ ಇಲ್ಲೂ ಕೂಡ ಈ ಶಂಖ ಪಾಂಡುರ ಏವ ಪಾರ್ಥ ಏವ ಧನುರ್ಧರ, ಹೀಗೆ ಈ 2 ಉದಾಹರಣೆಗಳನ್ನ ತಗೊಂಡು ಶಾಸ್ತ್ರದಲ್ಲಿ ಇದನ್ನ ಸಮನ್ವಯ ವಿವರಿಸ್ತಾ ಇರ್ತಾರೆ. ಅದರಲ್ಲಿ ಈ 2ಕ್ಕೆ ಒಂದು ಶಬ್ದ ಕೊಡ್ತಾರೆ. ಇದು ನಮಗೆ ಮತ್ತೆ ಜಿಜ್ಞಾಸಾಧಿಕರಣದಲ್ಲಿ ಇದರೆಲ್ಲದರ ಉಪಯೋಗ ಇದೆ, ಈ ವಿಷಯಗಳ ಉಪಯೋಗ. ಶಾಸ್ತ್ರದಲ್ಲಿ 2 ಶಬ್ದ ಕೊಡ್ತಾರೆ. ಒಂದನ್ನ ಅನ್ಯ ಯೋಗ ವ್ಯವಚ್ಛೇದ ಅಂತ ಕರೀತಾರೆ. ಒಂದು ಏವ ಶಬ್ದಕ್ಕೆ 2 ಅರ್ಥ, ಸದ್ಯಕ್ಕೆ ತಿಳ್ಕೊಳ್ಳೋಣ 2 ಅರ್ಥ. ಒಂದು ಏವ ಅನ್ನೋ ಶಬ್ದಕ್ಕೆ ಅನ್ಯ ಯೋಗ ವ್ಯವಚ್ಛೇದ ಅಂತ 3 ಪದ ಬಳಸ್ತೀವಿ. ಅದ್ ಸೇರ್ಸ್ ಒಂದೇ ಶಬ್ದ, ಅದು ಅನ್ಯ ಯೋಗ ವ್ಯವಚ್ಛೇದ ಅಂತ ಬಳಸ್ತೀವಿ. ಇನ್ನೊಂದು ಏವ ಅನ್ನೋ ಶಬ್ದಕ್ಕೆ ಅಯೋಗ ವ್ಯವಚ್ಛೇದ, ಅಯೋಗ ವ್ಯವಚ್ಛೇದ ಅಂತ ಕರೀತಾರೆ. ವ್ಯವಚ್ಛೇದ ಅಂದ್ರೇನು? ಬೇರ್ಪಡಿಸೋದು. ನೀವ್ ಒಬ್ರೇ ಬನ್ನಿ ಅಂದ್ರೆ ಬೇರೆಯವ್ರು ಬರ್ಬೇಡಿ ಅಂತ. ವ್ಯವಚ್ಛೇದ, ನೀವು ಬರ್ಬೇಡಿ ಅಂತ ಇನ್ನೊಬ್ರನ್ನ ಬೇರ್ಪಡಿಸೋದು, ಬೇಡ ಬರ್ಬೇಡಿ ಅಂತ ಹೇಳೋದು, ಅದನ್ನ ವ್ಯವಚ್ಛೇದ ಅಂತಾರೆ. ಅನ್ಯ ಯೋಗ ವ್ಯವಚ್ಛೇದ ಅಂದ್ರೆ ಬೇರೆಯವರಲ್ಲಿ ಈ ಗುಣ ಇಲ್ಲ, ಅನ್ಯ ಅಂದ್ರೆ ಬೇರೆಯವರಲ್ಲಿ ಯೋಗ ಈ ಗುಣದ ಸಂಬಂಧ ವ್ಯವಚ್ಛೇದ ಇಲ್ಲ ಅಂತ ಹೇಳೋದು. ಇದನ್ನ ಅನ್ಯ ಯೋಗ ವ್ಯವಚ್ಛೇದ ಅಂತ ಕರಿತೀವಿ. ಉದಾಹರಣೆಗೆ ಈಗ್ಲೇ ನೋಡೋಣ. ದೇವರೊಬ್ಬನೇ ಸರ್ವೋತ್ತಮ ಅಂತ ಏನ್ ಹೇಳ್ದಾಗಾಯ್ತು ನೀವು? ದೇವರನ್ನ ಬಿಟ್ಟು ಅನ್ಯ ಬೇರೆ ಯಾರಿದ್ದಾರೆ ಅವರಲ್ಲಿ ಈ ಸರ್ವೋತ್ತಮತ್ವ ಗುಣದ ಸಂಬಂಧ ವ್ಯವಚ್ಛೇದ ಇಲ್ಲ ಅಂತ. ದೇವರನ್ನ ಬಿಟ್ಟು ಇನ್ನೊಬ್ರು ಸರ್ವೋತ್ತಮರಿಲ್ಲ ಅಂತ ಅರ್ಥ.
ಇದನ್ನ ದೇವರೊಬ್ಬನೇ ಸರ್ವೋತ್ತಮ ಅನ್ನೋಲಿ ಆ ದೇವರೊಬ್ಬನೇ ಅನ್ನೋದು ಅಂತ ಒತ್ತುತ್ತೀವಲ್ಲ ಏವ ಅಂತ, ಆ ಏವ ಅನ್ನೋ ಶಬ್ದದ ಅರ್ಥ ಇದು ಅನ್ಯ ಯೋಗ ವ್ಯವಚ್ಛೇದ. ಸಾಮಾನ್ಯವಾಗಿ ಜಗತ್ನಲ್ಲಿ ಇದನ್ನ ಬಳಸೋದೇ ಜಾಸ್ತಿ, ಅನ್ಯ ಯೋಗ ವ್ಯವಚ್ಛೇದ. ನೀವ್ ಮಾತ್ರ ಬರ್ಬೇಕು, ಅವ್ರನ್ನ ಕರ್ಕೊಂಡ್ ಬರ್ಬೇಡಿ. ನೀವು ಮಾತ್ರ ಓದ್ಬೇಕು, ಅವ್ರು ಓದ್ಬಾರ್ದು. ನೀವು ಮಾತ್ರ ತೀರ್ಥ ತಗೊಳ್ಬೇಕು, ಅವ್ರು ತಗೊಳ್ಬಾರ್ದು. ನೀವು ಮಾತ್ರ ಈ ಪಂಕ್ತಿಲಿ ಕೂಡ್ಬೇಕು, ನೀವು ಕೂಡ್ಬಾರ್ದು. ನೀವು ಮಾತ್ರ ಕೂಡ್ಬೇಕು ಅಂದ್ರೆ ಅವ್ನ್ ಬೇರೆಯವ್ನ್ಗೆ ಅರ್ಥ ಆಗತ್ತೆ, ನಾನ್ ಬರ್ಬಾರ್ದಿಲ್ಲಿ ಅಂತ. ಯಾಕಂದ್ರೆ ಇವ್ನಿಗೆ ಮನಸ್ಸಲ್ಲಿ ಏನಿದೆ ಅವ್ನ್ ಮಾತ್ರ ಕೂಡ್ಬೇಕಿಲ್ಲಿ ಅಂತ ಗೊತ್ತಿದೆ ಅಂತ ಅವ್ನ್ ಅರ್ಥ ಮಾಡ್ಕೊಂತಾರೆ. ಹೆಂಗ್ ಅರ್ಥ ಆಯ್ತು ಅವ್ನಿಗೆ ಈ ಅನ್ಯಯೋಗ ವ್ಯವಚ್ಛೇದ? ಈ ಶಬ್ದ ಬಳಸಿದ ಕೂಡಲೇ ಅದ ಅರ್ಥ ಆಗತ್ತೆ. ಶಾಸ್ತ್ರದಲ್ಲಿ ಅದ್ರ ಬಗ್ಗೆ ವಿವರಣೆ ಮಾಡ್ತಾರೆ. ನಮಗ್ ಗೊತ್ತಿರೋದು ಒಂದೇ ಅರ್ಥ, ಬೇರೆಯವ್ರನ್ನ ತಗೊಳ್ಬಾರ್ದು ಅಂದ್ರೆ ಒಂದೇ ಅರ್ಥ ಇಲ್ಲ, ಇದಕ್ ಬೇಕಾದಷ್ಟು ಅರ್ಥ ಇದೆ. ಅದನ್ನ ಶಾಸ್ತ್ರದಲ್ಲಿ ವಿಮರ್ಶೆ ಮಾಡ್ತಾ ಹೋಗ್ತಾರೆ. ಹಾಗಾಗಿ ಅಲ್ಲಿ ನ್ಯಾಯಾಮೃತದಲ್ಲಿ ಏನ್ ಅರ್ಥ ಇದಕ್ಕೆ, ಹೀಗ ಹಾಗ ಅಂತೆಲ್ಲ ಚರ್ಚೆ ಮಾಡ್ತಾ ಮುಂದಕ್ಕೆ ಹೋಗಿದ್ದಾರೆ. ಅಂತೂ ಅನ್ಯ ಯೋಗ ವ್ಯವಚ್ಛೇದ ಇದಕ್ಕೇನು ಉದಾಹರಣೆ ಅಂತ ಕೇಳಿದಾಗ ನಿಮಗ್ ನೆನಪಾಗ್ಬೇಕೇನು ಅಂದ್ರೆ ಹರಿಯೇ ಸರ್ವೋತ್ತಮ, ವಾಯುವೇ ಜೀವೋತ್ತಮ, ನೀವು ಮಾತ್ರ ಊಟ ಮಾಡ್ಬೇಕು, ಈ ತರ ಏನೇನು ಉದಾಹರಣೆ ಹೇಳ್ತೀವಲ್ಲ ಇದೆಲ್ಲ ಅನ್ಯ ಯೋಗ ವ್ಯವಚ್ಛೇದಕ್ಕೆ ಉದಾಹರಣೆ. ಅಂದ್ರೆ ಬೇರೆ ಅದಕ್ಕೆ ಮಾಡ್ಬಾರ್ದು ಅಂತ, ಹೀಗೆ ಬೇರೆ ತಗೊಳ್ಬಾರ್ದು ಅಂತ. ಈ ತರ ಇದ್ದಾಗ ಅನ್ಯಯೋಗ ವ್ಯವಚ್ಛೇದ ಅರ್ಥ ಅಂತ ಹೇಳ್ತೀವಿ. ಯಾವ್ದಕ್ಕೆ? ಏವ ಅಂತ ಬಳಸೋ ಶಬ್ದಕ್ಕೆ ಅರ್ಥ ಅಂತ ಹೇಳ್ತೀವಿ. ಇನ್ನು ಅಯೋಗ ವ್ಯವಚ್ಛೇದಕ್ಕೆ ಉದಾಹರಣೆ ಯಾವ್ದು ಅಂದ್ರೆ ಶಂಖ ಬಿಳಿಯಾಗೇ ಇರುತ್ತೆ, ನೀವು ಊಟ ಮಾಡ್ಲೇಬೇಕು, ಊಟ ಮುಗಿಸ್ಕೊಂಡೇ ಹೋಗ್ಬೇಕು, ನೀವು ನಿದ್ರೆ ಮಾಡ್ಲೇಬೇಕು, ನೀವು ವಿಶ್ರಾಂತಿ ತಗೊಳ್ಳೇಬೇಕು. ನೀವು ಮಾತ್ರ ಅಂತ ಹೇಳಿಲ್ಲ, ನೀವು ವಿಶ್ರಾಂತಿ ತಗೊಳ್ಳೇಬೇಕು, ಬೇರೆಯವ್ರು ಬಂದ್ರೆ ಅವರು ತಗೊಳ್ಳಿ. ಹೀಗೆ ಅಂದ್ರೆ ಬೇರೆಯವರನ್ನ ಬಿಡಿಸ್ತಾ ಇಲ್ಲ, ಬೇರೆಯವ್ರು ಬರಬಾರ್ದು ನಿಷೇಧ ಮಾಡ್ತಾ ಇಲ್ಲ, ಆದ್ರೆ ಇದ್ದವರಲ್ಲಿ ಇದಾಗ್ಲೇಬೇಕು ಅಂತ. ನೀನು ಸಂಧ್ಯಾ ಅಂದ್ರೆ ಮಾಡ್ಲೇಬೇಕು ಅಂದ್ರೆ ಬೇರೆಯವ್ರು ಮಾಡ್ಬಾರ್ದು ಅಂತ ಅರ್ಥ ಅಲ್ಲ. ನೀನ್ ಮಾತ್ರ ಸಂಧ್ಯಾವಂದನೆ ಮಾಡ್ದೆ ತಪ್ಪಿಸ್ಕೊಳ್ಬೇಡ, ನೀನ್ ಮಾಡ್ಲೇಬೇಕು ಅಷ್ಟು. ನೀನ್ ಒಬ್ನೇ ಸಂಧ್ಯಾವಂದನೆ ಮಾಡು ಅಂತ ಹೇಳ್ತಾ ಇಲ್ಲ, ನೀನ್ ಒಬ್ನೇ ಮಾಡುದೇ ನೀನ್ ಮಿಕ್ಕಿದವ್ರು ಯಾರು ಮಾಡ್ಬಾರ್ದು ಅಂತ ಆಗ್ಬಿಡುತ್ತೆ. ಹಾಗೆ ಹೇಳ್ತಾ ಇಲ್ಲ, ನೀನೊಬ್ಬನೇ ಸಂಧ್ಯಾವಂದನೆ ಮಾಡ್ಬೇಕು ಅಂದ್ರೆ ಅನ್ಯಯೋಗ ವ್ಯವಚ್ಛೇದ ಇದು, ಅಂದ್ರೆ ಬೇರೆಯವ್ರು ಮಾಡ್ಬಾರ್ದು ಅಂತ ಆಗೋಯ್ತು. ನೀನು ಸಂಧ್ಯಾವಂದನೆ ಮಾಡ್ಲೇಬೇಕು ಅಂತ, ಸಂಧ್ಯಾವಂದನೆಗೂ ನಿನಗೂ ಅವಿನಾಭಾವ ಸಂಬಂಧ, ಅದ್ ಬಿಟ್ಟು ಹೋಗ್ಬಾರ್ದು, ನಿನ್ನಿಂದ ಅವಿನಾಭಾವ ಸಂಬಂಧ ಇರ್ಬೇಕು. ಹೇಗೆ ಈ ಹೊಗೆ ಮತ್ತೆ ಬೆಂಕಿ ಬಿಟ್ಟು ಹೋಗಲ್ಲ, ಬೆಂಕಿಯಿಂದ ಹುಟ್ಟತ್ತೆ ಧೂಮ, ಅವಿನಾಭಾವ, ಒಂದನ್ನೊಂದು ಬಿಟ್ಟಿರಲ್ಲ. ಹಾಗೆ ಸಂಧ್ಯಾವಂದನೆ ಆ ವ್ಯಕ್ತಿ ಯಾರು ಉಪನಯನ ಮಾಡ್ಕೊಂಡು ಆಮೇಲೆ ಇರ್ತಾನೆ, ಅದ್ ಬಿಟ್ಟು ಹೋಗ್ಬಾರ್ದಷ್ಟೇ. ಅಲ್ಲೆಲ್ಲ ಏನು ಅಂದ್ರೆ ಅಯೋಗ ವ್ಯವಚ್ಛೇದ. ಅವ್ನೊಬ್ಬನೇ ಸಂಧ್ಯಾವಂದನೆ ಮಾಡ್ಬೇಕು ಅಂತಿಲ್ಲ, ಅವ್ರು ಮಾತ್ರ ಸಂಧ್ಯಾವಂದನೆ ಮಾಡದೇ ಇರಬಾರ್ದು ಆತರ. ಈ ರೀತಿ ಶಾಸ್ತ್ರದಲ್ಲಿ ವಿಧಾನ ನಿಯಮ ಮಾಡ್ಬೇಕಾದ್ರೆ ಹೀಗೆ ಎರಡ್ ತರ ಮಾಡ್ತಾ ಇರ್ತಾರೆ. ಅದರಲ್ಲಿ ಎರಡನೇ ರೀತಿ ನಾವಿಲ್ಲಿ ತಿಳ್ಕೊಳ್ಬೇಕು ಅಂತ. ಇಲ್ಲಿ ಶಂಖ ಪಾಂಡುರ ಏವ ಅಂತ ಹೇಳಿದ್ರಲ್ಲ, ಹಾಗೆ ಪ್ರಕೃತಕ್ ಬರೋಣ. ಕೊನೆಗೆ ಇಷ್ಟೆಲ್ಲ ಉದಾಹರಣೆಗಳ ಫಲ ಏನು ಅಂದ್ರೆ, ಈಗ ಉಪಸಂಹಾರ ಅಧಿಕರಣದಲ್ಲಿ ಆತ್ಮ ಇತಿ ಏವ ಉಪಾಸಿತ ಅನ್ನೋದಕ್ಕೆ ಏನರ್ಥ? ಇದು ಶಂಖ ಬಿಳಿಯಾಗೇ ಇರತ್ತೆ ಅನ್ನೋ ಥರನೋ, ಅಥವಾ ಈ ಹರಿಯೇ ಸರ್ವೋತ್ತಮ ಅಂತ ಈ ತರ ಅರ್ಥನೋ? ಹೇಗೆ ಅರ್ಥ ಮಾಡ್ಕೊಬೇಕಿಲ್ಲಿ? ಆತ್ಮ ಅಂತಾನೇ ಉಪಾಸನೆ ಮಾಡಿದ್ದೇನೆ ಅರ್ಥ ಅಂದ್ರೆ, ಆತ್ಮ ಅಂತಂತೂ ಉಪಾಸನೆ ಮಾಡ್ಲೇಬೇಕು, ಬೇರೆ ಮಾಡಬೇಡಿ ಅಂತ ಹೇಳಿಲ್ಲ. ಆತ್ಮ ಅಂತ ಒಂದೇ ರೀತಿ ಮಾಡಿ ಅಂತ ಆ ವಾಕ್ಯ ಹೇಳ್ತಾನೆ ಇಲ್ಲ. ಆತ್ಮ ಅಂತಂತೂ ಬಿಡಬೇಡಿ ಉಪಾಸನೆಯನ್ನ, ಬೇರೆ ಅದು ಮಾಡಿ. ಅದು ಆತ್ಮ ಅಂತಂತೂ ಮುಖ್ಯವಾಗಿ ಮನಸ್ಸಿನಲ್ಲಿ ಇಟ್ಕೊಳ್ಳಿ. ದೇವರ ಹತ್ರ ಬೇಡ್ಬೇಕಾದ್ರೆ ಮೋಕ್ಷ ಕೊಡು ಸ್ವಾಮಿ ಅಂತ ಬೇಡ್ಲೇಬೇಕು. ಹಾಗಂತ ಜ್ಞಾನಭಕ್ತಿ ವೈರಾಗ್ಯ ಬೇಡ್ಬಾರ್ದು ಅಂತಿಲ್ಲ. ಅಂದ್ರೆ ಮೋಕ್ಷವನ್ನ ಕೊಡು ಅಂತ ಬೇಡ್ದೇನೆ ಇರ್ಬಾರ್ದು. ಮೋಕ್ಷ ಮುಖ್ಯ ಯಾವತ್ತು. ಜ್ಞಾನಭಕ್ತಿ ವೈರಾಗ್ಯ ಅದೆಲ್ಲ ಇರ್ಲಿ, ಮೋಕ್ಷ ಮುಖ್ಯ ಅಲ್ಲ. ಅಥವಾ ಮಧ್ಯಕ್ಕೊಂದು ಭಗವಂತನ ಪ್ರಸಾದ ಬರುತ್ತಲ್ಲ, ದೇವರ ಅನುಗ್ರಹ ಬೇಕೇ ಬೇಕು, ಅದು ಒಂದೇ ಬೇಕು ಅಂತ ಅರ್ಥ ಅಲ್ಲ. ಅದನ್ನ ಬೇಡ್ದೇನೆ ಬರ್ಬಾರ್ದು. ಜ್ಞಾನಭಕ್ತಿ ವೈರಾಗ್ಯ ಬೇಡೋದಿದ್ದೇ ಇರುತ್ತೆ, ಆದ್ರೆ ಆ ಪ್ರಸಾದ ಮೋಕ್ಷ ಅದು ಬೇಡ್ಲೇಬೇಕು. ಅಂದ್ರೆ ನಾವು ಹೇಳೋ ವಿಷಯ ಏನಿದೆ, ಬೇರೆದನ್ನ ಬಿಟ್ಟು ತಗೊಳ್ತೀವಿ, ಕೆಲವು ಸಲ ಬೇರೆದನ್ನ ಬಿಡದೆ ತಗೊಳ್ತೀವಿ. ಆ ಅಂಶವನ್ನ ಇಲ್ಲಿ ಸೂಕ್ಷ್ಮವಾಗಿ ಒತ್ತು ಕೊಟ್ಟು ಕೊನೆಗೆ ಏನು ಉತ್ತರ ಕೊಟ್ರು ಅಂದ್ರೆ, ದೇವರನ್ನ ಆತ್ಮ ಅಂತ ಉಪಾಸನೆ ಮಾಡದೇ ಇರ್ಬೇಡಿ, ಹಾಗಂತೂ ಮಾಡ್ಲೇಬೇಕು. ನೀವು ಬೇರೆ ಗುಣವು ಮಾಡ್ತಿರೋ ಬಿಡ್ತಿರೋ ಅದ್ರ ಬಗ್ಗೆ ಕೇಳಲ್ಲ, ಮಾಡ್ಬೇಕಾದ್ರೆ ಬೇರೆದನ್ನ, ಆದ್ರೆ ಇದನ್ನ ಮಾತ್ರ ತಪ್ಪದೆ ತಿಳ್ಕೊಳ್ಳಿ ಅಂತ. ಯಾಕೆ? ಆತ್ಮ ಅಂದೇನಂತ? ಸರ್ವೋತ್ತಮ ಅಂತ ಅರ್ಥ, ಎಲ್ಲರಿಗೂ ಸ್ವಾಮಿ ಅಂತ ಅರ್ಥ. ಹರಿಸರ್ವೋತ್ತಮತ್ವನೇ ಯಾವಾಗ್ಲೂ ಇರ್ಬೇಕು. ಸ್ವಾಮಿತ್ವ ಉಪಾಸನೆ, ಎಲ್ಲರಿಗೂ ನಮಗೆ ಸ್ವಾಮಿ ಆದ್ರಿಂದಲೇ ಅವನು ಉತ್ತಮ, ಸರ್ವೋತ್ತಮನಾದ. ಮತ್ತು ಸ್ವಾಮಿತ್ವ ಉಪಾಸನೆ ಏನಿದೆ, ನಮ್ಮೆಲ್ಲರಿಗೂ ದೇವರು ಒಡೆಯ, ನಾನು ಅವನ ದಾಸ, ನನಗೆ ಅವನು ಸ್ವಾಮಿ. ಈ ಜ್ಞಾನ, ಈ ಧ್ಯಾನ ಯಾವತ್ತೂ ಇರ್ಲೇಬೇಕು. ಇದನ್ ಮಾತ್ರ ಬಿಟ್ಟು ಹೊರಗೆ ಹೋಗ್ಬಾರ್ದು ಅಂತ ಇಷ್ಟೇ ಈ ವೇದವಾಕ್ಯ ಹೇಳ್ತಾ ಇದೆ ಹೊರತು, ನೀವು ಅಂದ ಹಾಗೆ ಅದು ಒಂದನ್ನೇ ಧ್ಯಾನ ಮಾಡ್ಬೇಕು, ಒಂದನ್ನೇ ಗುಣ ಇಟ್ಕೊಂಡು ಮಿಕ್ಕಿದ್ ಯಾವ್ದು ಮಾಡ್ಬಾರ್ದು ಅಂತ ಅರ್ಥ ಇಲ್ಲ ಅಂತ ಇಷ್ಟು ಇದರ ವಿವರಣೆಯನ್ನ ಮಾಡ್ತಾರೆ.
ಇನ್ನು ಮುಂದೆ ಇನ್ನೊಂದು ಪ್ರಶ್ನೆಗೆ ಹೋಗ್ತಾರೆ. ಇಷ್ಟೆಲ್ಲ ಪ್ರಶ್ನೆ ಮಾಡ್ಕೊಂಡು ಪರೋವರೀಯಸ್ತ್ವ ಅಂತ ಇನ್ನೊಂದು ಬ್ರಹ್ಮಸೂತ್ರ ಹೇಳಿ ಮುಂದಕ್ಕೆ ಹೋಗ್ತಾರೆ. ಅದರ ಅಭಿಪ್ರಾಯ ಏನು, ಅಲ್ಲಿ ಏನಿನ್ನು ಹೊಸ ವಿಚಾರ ಏನ್ ಬರುತ್ತೆ ಅನ್ನೋದು ನಾಳೆ ದಿವಸ ನೋಡೋಣ ಅಂತ ಹೇಳ್ತಾ ಇಂದಿನ ಪಾಠವನ್ನ ವ್ಯಾಸತೀರ್ಥ ಗುರುವಂತರ್ಗತ ಭಾರತೀಯ ರಮಣ ಅಂತರ್ಗತ ಶ್ರೀಮನ್ ಮೂಲ ಗೋಪಾಲ ಅರ್ಪಣೆ ಮಾಡಿ ನಮಸ್ಕಾರ ಗುರುಗಳೇ, ಧನ್ಯವಾದಗಳು. ನಮಸ್ಕಾರ ಆಚಾರ್ಯ. ಕೃಷ್ಣ ಕೇಶವ. ಆಚಾರ್ಯ. ನಮಸ್ಕಾರ ಗುರುಗಳೇ.